ಸಿದ್ದರಾಮಯ್ಯವರು 16ನೇ ಬಜೆಟ್ ಮಂಡಿಸಿ ಒಂದು ದೇಶದಲ್ಲಿ ಒಂದು ದಾಖಲೆ ಆಗಿದೆ. ಇದೆಲ್ಲ ನಮಗೆಲ್ಲ ಸಂತೋಷದ ವಿಷಯ. ಮತ್ತು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು ವಲಯಗಳನ್ನ ಇಲಾಖೆಗಳನ್ನ ಸರಿ ಹೋಗುವಂತ ಪ್ರಯತ್ನ ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಸೊ ನಾವೇನು ನಿರೀಕ್ಷೆ ಮಾಡಿದ್ದೀವಿ, ನಮ್ಮ ಪಕ್ಷ ನಮ್ಮ ಸರ್ಕಾರ ಆ ದಾಟಿಯಲ್ಲಿ ಆ ದಾರಿಯಲ್ಲಿ ಮಾಡುವಂತ ಪ್ರಯತ್ನ ನಮ್ಮ ಮುಖ್ಯಮಂತ್ರಿ ಮಾಡಿದ್ದಾರೆ. ಸೊ ಏನಾದ್ರು ಇಂಪ್ಲಿಮೆಂಟ್ ಆಗ್ಬೇಕಷ್ಟೇ. ಇಂಪ್ಲಿಮೆಂಟ್ ಆದಾಗ ಹತ್ರ ಪರಿಣಾಮಗಳ ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಅದು ಇವತ್ತು ಘೋಷಣೆ ಆದ್ರೂ ಇನ್ನೂ ಜಾರಿ ಆಗ್ಲಿಕ್ಕೆ 1 ವರ್ಷ ಬೇಕಾಗ್ತದೆ. ಅದು ಕೊನೆಯ 30 ಮಾರ್ಚ್ವರೆಗೆ ಯೋಜನೆಗಳನ್ನ ಜಾರಿ ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಇದು ರಾಜ್ಯದ ಪರವಾಗಿರುವಂತ ಒಂದು ಬಜೆಟ್. ಎಲ್ಲಿದ್ರೆ ಯಾವ್ದು ಯಾರು ಕೊಟ್ರು? ಎಲ್ಲಿದೆ? ಯಾವ ಇದಕ್ಕೆ ಹಿಂದುಳಿದ ವರ್ಗ ಇಲಾಖೆಗೆ ಅವ್ರಿಗೆಲ್ಲ ಒಳ್ಳೆ SC ST ಇದೆ, OBC ಮಾಡಿರ್ಬೋದು ಅಷ್ಟೇ. OBC ಅಲ್ಪಸಂಖ್ಯಾತರ ಒಂದು 5-6 ಜಾತಿ ಬರ್ತಾವ. ಜೈನರು ಬರ್ತಾರೆ, ಕ್ರಿಶ್ಚಿಯನ್ರು, ಮುಸ್ಲಿಮ್ರು, ಬೌದ್ಧರು, ಸುಮಾರು 7-8 ಜಾತಿ ಅಲ್ಪಸಂಖ್ಯಾತರು ಬರ್ತಾರೆ. ಅದನ್ನೇನ್ರ ಮಾಡಿರ್ಬೋದು. ಒಬ್ರಿಗೆ ಅಂತ ಸೀಮಿತವಾಗಿಲ್ಲ, 7-8 ಜಾತಿಗೆ ಸೀಮಿತವಾಗಿರುವಂತ ಅಲ್ಪಸಂಖ್ಯಾತರು. ಸಿಖ್ ಬರ್ತಾರೆ, ಸುಮಾರು 7-8 ಜಾತಿ ಇದೆ. ಅದು ನಾವು ಒಬ್ಬರನ್ನೇ ಗುರಿ ಇಟ್ಟು ಹೇಳಕ್ ಆಗಲ್ಲ. ಅದ್ರ ಜೊತೆಗೆ 7-8 ಜಾತಿಯವರು ಕೂಡ ಲಾಭ ಪಡಿತಾರೆ. ಪಾಕಿಸ್ತಾನದ ಬಜೆಟ್ ಅಂತ ಹೇಳ್ತಾರೆ. ಅವ್ರಿಗೇನು ಅದನ್ನ ಬಿಟ್ರೆ ಬೇರೆ ಏನ್ ಹೇಳಲ್ಲ. ಪಾಕಿಸ್ತಾನ ಅಂದ್ರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಅವ್ರು ಇಲ್ಲೇ ಬಂದಾರೆ, ಆಮೇಲೆ ಧಾರವಾಡ ಹತ್ರ ಅಂತ ಹಿಂಗ ಅಲರ್ಟ್ ಆಗ್ತಾರೆ. ಆದ್ರೆ ಅವ್ರು ಹೇಳಿದ್ರೆ ಅವರು ಬದುಕ್ತಾರೆ. ಅವ್ರಿಗೆ ಸಂಜೀವಿನಿ ಇದ್ದಂಗ ಅದು. ಪಾಕಿಸ್ತಾನ ಮುಸ್ಲಿಮು, ಪಾಕಿಸ್ತಾನ ಹಿಂಗಾಗಿ ಹೇಳ್ತಾರ. ಅದಕ್ಕೆ ಇದೇನು ಹೊಸದಲ್ಲ. ಯಾವ್ದ್ರೆ ಉತ್ತರ ಕರ್ನಾಟಕಕ್ಕೆ ನಿಮ್ಮ ಜಿಲ್ಲೆಯನ್ನ ಹಿಡಿದು ನೋಡಿ, ನಮಗೆ ಏನೇನು ಬೇಕು ಅದನ್ನ ಕೊಡುವಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಅವರು ಕೂಡ 2-3 ಸಲ ರಾಜ್ಯನ ಆಳಿದ್ದಾರೆ. ಅವರು ಎಷ್ಟು ಕೊಟ್ಟಿದ್ದಾರೆ ಒಂದ್ಸರಿ ತಿರುಗಿ ನೋಡ್ಬೇಕಾಗ್ತೈತೆ ಅವ್ರ ಬಜೆಟ್ ಅನ್ನು ಕೂಡ. ನಮಗೆ ತೃಪ್ತಿಕರ ಇದೆ ಬಜೆಟ್, ಒಳ್ಳೇದಿದೆ ಅಂತ ನಾವು ಭಾವಿಸಿದ್ವಿ.